ನೋಡಿ ಮೀನು ಸಾರಿಗೆ ಈರುಳ್ಳಿ, ಕೊತ್ತಂಬರಿ ಕಾಳು ಪೌಡ್ರು, ಸ್ವಲ್ಪ ಕೊತ್ತಂಬರಿ ಕಾಳು, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಕಾಳು ಮೆಣಸು ಮತ್ತು ಟೊಮಾಟೆ, ಬೆಳ್ಳುಳ್ಳಿ, ಕಾಯಿ, ಹುಳಿ ನೆನೆಗೆ ಇಟ್ಟಿದ್ದೀನಿ, ಹುಳಿ ಮತ್ತು ಇದಿಷ್ಟು ರುಬ್ಲಿಕ್ಕೆ ಹಾಕಬೇಕು. ಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ರುಬ್ಬಕ್ಕೆ ಹಾಕ್ತಿದ್ದೀನಿ. ಒಂದು ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ ಒಗ್ಗರಣೆಗೆ. ಇದೆಲ್ಲ ಸಾಂಬಾರು ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋದು. ಮೀನು ತೊಳೆದಿಟ್ಟಿದ್ದೀನಿ, ಬೂತಾಯಿ ಮೀನಂತ. ಮತ್ತು ಉಪ್ಪು ನೋಡಿ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕಬೇಕು. ಹುಳಿ ಮತ್ತೆ ಹಾಕ್ಕೊಳ್ತೀನಿ. ಮತ್ತು ಸ್ವಲ್ಪ ಅರಿಶಿನ ಪುಡಿ ನೋಡಿ ರುಬ್ಲಿಕ್ಕೆ, ಮತ್ತು ಖಾರ ಪುಡಿ. ಒಣಮೆಣಸು ಹಾಕ್ಬೋದು, ನಾನು ಖಾರ ಪುಡಿ ಹಾಕ್ತಿದ್ದೀನಿ. ಒಂದು 5 ಸ್ಪೂನಿಂದ 6 ಸ್ಪೂನು. ರುಬ್ಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ತೀನಿ. ಖಾರ ಇಟ್ಟಿದ್ದೀನಿ, ಇದಕ್ಕೆ ಹುಳಿ ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕೆಂಪಗಾಗಬೇಕು ಈರುಳ್ಳಿ ಎಣ್ಣೆಯಲ್ಲಿ. ನೋಡಿ ಈರುಳ್ಳಿ ಈ ಥರ ಬಣ್ಣಗಳು ಕೆಂಪಗೆ. ಖಾರ ಹಾಕ್ತೀನಿ ಅದಕ್ಕೆ. ಹುಳಿ ಸ್ವಲ್ಪ ನೆನೆಸಿಟ್ಟಿದ್ದು ಹುಳಿ ಇದಕ್ಕೆ ಹಾಕಿದ್ದೀನಿ. ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ತಿಳಿ ಮಾಡ್ಕೊತಾ ಇದ್ದೀನಿ, ಕುದಿಬೇಕು ನೋಡಿ. ಸಾಂಬಾರು ಕುದೀತಾ ಇದೆ, ಮೀನು ಹಾಕ್ತೀನಿ. ನೋಡಿ ಉಪ್ಪು, ಬೂತಾಯಿ ಮೀನು ಸಾರು, ಉಪ್ಪು ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ನೋಡಿ. ಇಷ್ಟು ಗಟ್ಟಿ ಮಾಡಿದ್ದೀನಿ ನಾನು ನೀರು ದೋಸೆ ಮಾಡಿದ್ದೀನಿ. ಬೂತಾಯಿ ಮೀನು ಸಾರು ಮತ್ತು ಕಾಯಿ ಹಾಲು ಮಾಡ್ತಿದ್ದೀನಿ. ಕಾಯಿ ಏಲಕ್ಕಿ ಹಾಕಿ ರುಬ್ಬಿ ಅದು ಒಂದು ಸ್ವೀಟ್, ಅದು ಕಾಯಿ ಹಾಲು ನೀರು ದೋಸೆಗೆ. ಕುದಿಬೇಕು ಸಾಂಬಾರು. ಒಂದು ಕುದಿ ಕುದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸ್ತೀನಿ.